ಜಾಸ್ತಿ ಆಯ್ತು ಕರ್ನಾಟಕ ನೀರಾವರಿ ನಿಗಮದ ಎಂಡಿ ರಾಜೇಶ್ ಹಮ್ಮಿನಬಾವಿ ದರ್ಪ. ಬಿಲ್ ಕೇಳಿದ ಗುತ್ತಿಗೆದಾರನ ಮೇಲೆ ಎಂಡಿಯಿಂದ ಹಲ್ಲೆಗೆ ಯತ್ನ. ಕಾಮಗಾರಿ ಮುಗಿಸಿ ಬಿಲ್ ಕೊಡುವಂತೆ ಅರಸಿ ಬರುವ ಗುತ್ತಿಗೆದಾರರ ಭೇಟಿಗೆ ಅವಕಾಶವೇ ನೀಡದಿರುವ ಹಮ್ಮಿನಬಾವಿ. ತಾವು ಕಚೇರಿಯಲ್ಲಿ ಇದ್ರೂ ತಮ್ಮ ಆಪ್ತ ಸಹಾಯಕರ ಮೂಲಕ ಕಚೇರಿಯಲ್ಲಿ ಇಲ್ಲ ಎಂದು ಸಬೂಬು ಹೇಳಿ ಕಳಿಸುತ್ತಿದ್ದಾರೆ ಈ ಎಂಡಿ. ನೊಂದ ಗುತ್ತಿಗೆದಾರ ಎಂಡಿ ಕಾರಿನ ಮುಂದೆ ನಿಂತು ಮೌನ ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಎಂಡಿ ಗುತ್ತಿಗೆದಾರನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ನೀರಾವರಿ ಇಲಾಖೆಯ ದೊಡ್ಡ ಗುತ್ತಿಗೆದಾರರಿಗೆ ಮನೆ ಹಾಕುತ್ತಿರುವ ಆರೋಪವೂ ಈ ಎಂಡಿ ಮೇಲಿದೆ. ಸಣ್ಣ ಗುತ್ತಿಗೆದಾರರ ಅಳಲು ಕೇಳದ ಹಮ್ಮಿನಬಾವಿಯ ಕುರಿತು ಪ್ರತಿಧ್ವನಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಡಿಸಿಎಂ ರಾಜಕೀಯದಲ್ಲಿ ಬಿಜಿ, ಇಲಾಖೆಯಲ್ಲಿ ಹಮ್ಮಿನಬಾವಿಯಂತ ಅಧಿಕಾರಿಗಳ ಮಿತಿ ಮೀರಿದ ಆಟಾಟೋಪ. ಜಲಸಂಪನ್ಮೂಲ ಸಚಿವ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಲಾಖೆಯಲ್ಲಿ ಅಧಿಕಾರಿಗಳ ಆಟಾಟೋಪ. ಡಿಸಿಎಂ ರಾಜಕೀಯದಲ್ಲಿ ಬಿಜಿ, ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ. ನೋಡ್ರಿ ಇಲ್ಲಿ. ಜಾಸ್ತಿ ಆಯ್ತು ಕರ್ನಾಟಕ ನೀರಾವರಿ ನಿಗಮದ ಎಂಡಿ ರಾಜೇಶ್ ಹಮ್ಮಿನಬಾವಿ ದರ್ಪ. ಬಿಲ್ ಕೇಳಿದ ಗುತ್ತಿಗೆದಾರನ ಮೇಲೆ ಎಂಡಿಯಿಂದ ಹಲ್ಲೆಗೆ ಯತ್ನ. ಕಾಮಗಾರಿ ಮುಗಿಸಿ ಬಿಲ್ ಕೊಡುವಂತೆ ಅರಸಿ ಬರುವ ಗುತ್ತಿಗೆದಾರರ ಭೇಟಿಗೆ ಅವಕಾಶವೇ ನೀಡದಿರುವ ಹಮ್ಮಿನಬಾವಿ. ತಾವು ಕಚೇರಿಯಲ್ಲಿ ಇದ್ರೂ ತಮ್ಮ ಆಪ್ತ ಸಹಾಯಕರ ಮೂಲಕ ಕಚೇರಿಯಲ್ಲಿ ಇಲ್ಲ ಎಂದು ಸಬೂಬು ಹೇಳಿ ಕಳಿಸುತ್ತಿದ್ದಾರೆ ಈ ಎಂಡಿ. ನೊಂದ ಗುತ್ತಿಗೆದಾರ ಎಂಡಿ ಕಾರಿನ ಮುಂದೆ ನಿಂತು ಮೌನ ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಎಂಡಿ ಗುತ್ತಿಗೆದಾರನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ನೀರಾವರಿ ಇಲಾಖೆಯ ದೊಡ್ಡ ಗುತ್ತಿಗೆದಾರರಿಗೆ ಮನೆ ಹಾಕುತ್ತಿರುವ ಆರೋಪವೂ ಈ ಎಂಡಿ ಮೇಲಿದೆ. ಸಣ್ಣ ಗುತ್ತಿಗೆದಾರರ ಅಳಲು ಕೇಳದ ಹಮ್ಮಿನಬಾವಿಯ ಕುರಿತು ಪ್ರತಿಧ್ವನಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಡಿಸಿಎಂ ರಾಜಕೀಯದಲ್ಲಿ ಬಿಜಿ, ಇಲಾಖೆಯಲ್ಲಿ ಹಮ್ಮಿನಬಾವಿಯಂತ ಅಧಿಕಾರಿಗಳ ಮಿತಿ ಮೀರಿದ ಆಟಾಟೋಪ. ಜಲಸಂಪನ್ಮೂಲ ಸಚಿವ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಲಾಖೆಯಲ್ಲಿ ಅಧಿಕಾರಿಗಳ ಆಟಾಟೋಪ. ಡಿಸಿಎಂ ರಾಜಕೀಯದಲ್ಲಿ ಬಿಜಿ, ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ. ನೋಡ್ರಿ ಇಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.